ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಇದು ಮೊನ್ನೆ ವ್ಲಾಗಿನ ಕಂಟಿನ್ಯೂ ವ್ಲಾಗ್ ಹಾಕ್ತಾ ಇದ್ದೇನೆ. ಅಂದರೆ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು, ಹಾಗಾಗಿ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇದು ನಾವು ಮೊನ್ನೆ ಟೆಂಪಲಿಂದ ಡೈರೆಕ್ಟಾಗಿ ಹೋಗಿರುವಂಥದ್ದು. ಎಲ್ಲಿಗೆ ಅಂತ ಹೇಳಿದರೆ ಪಿಲಿಕುಳಕ್ಕೆ, ಅಂದರೆ ಮಂಗಳೂರಲ್ಲಿ ಪಿಲಿಕುಳ ಉಂಟಲ್ಲ, ಅಲ್ಲಿಗೆ ಹೋಗಿರುವಂಥದ್ದು. ಅಲ್ಲಿ ಅಂದರೆ ತುಂಬ ಟೈಮ್ ಇತ್ತು ನಾವು ಟೆಂಪಲ್ಗೆ ಹೋಗಿ, ಹಾಗೆ ಬೇಗ ಯಾಕೆ ಮನೆಗೆ ಹೋಗೋದು ಅಂತೇಳಿ ನಾವು ಹೀಗೆ ತಿರುಗ್ಲಿಕ್ಕೆ ಹೋಗುವ ಅಂತೇಳಿ ಹೋದ್ದು. ನೋಡಿ ಫ್ರೆಂಡ್ಸ್, ನಾವಿವಾಗ ಪಿಲಿಕುಳಕ್ಕೆ ತಲುಪಿದ್ದೇವೆ. ಇಲ್ಲಿ ಟಿಕೆಟ್ ಎಲ್ಲ ಮಾಡಿ ಆಯಿತು, ಇನ್ನು ಹೋಗುವಂಥದ್ದು ಮನೆಗೆಲ್ಲ. ಕೆಳಗಡೆ ಕಾರ್ ಪಾರ್ಕಿಂಗ್. ಇದು ತೆಗೀರಿ ಹೋಗುದಿಲ್ಲ. ಒಕ್ಕಡರ ಹುಲ್ಲೋಡು ಚಪ್ಪೋಡು. ಹಾಗೆ ಮತ್ತೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಕೆಳಗಡೆ ಅಂದರೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಂದರೆ ಅಲ್ಲಿಂದ ನಾವು ಮೃಗಾಲಯಕ್ಕೆ ಹೋಗುವಂಥದ್ದು, ಹಾಗೆ ಬೇಕಾಗಿ ಕಾರ್ ಪಾರ್ಕಿಂಗ್ಗೆ ಹೋಗ್ತಾ ಇದ್ದೇವೆ. ನಾವಿವಾಗ ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ. ಈ ಕಡೆ ಬಂದದ್ದು ಕೆಳಗೆ ಝೂವಿಗೆ ಹೋಗುವ ಅಂತ. ಅಂದರೆ ತುಂಬ ಉಂಟು ಇದರಲ್ಲಿ, ವಿಜ್ಞಾನದ್ದು ಮತ್ತು ಎಂತೆಲ್ಲ ಉಂಟು, ನಾನು ನೋಡಿ ಹೋಗಲಿಲ್ಲ. ಹಾಗೆ ಮತ್ತು ನಾವು ಎಂಟ್ರೆನ್ಸಿಗೆ ಟಿಕೆಟ್ ಎಲ್ಲ ಕೊಟ್ಟು, ಅಂದರೆ ಅಲ್ಲಿ ಜನ ಎಲ್ಲ ಎಣಿಸ್ತಾರೆ ಎಷ್ಟು ಜನ ಇದ್ದಾರೆ ಏನಂತೇಳಿ. ಅಂದರೆ ಚಿಕ್ಕ ಮಕ್ಕಳಿಗೆ 50 ರೂಪಾಯಿ, ಅದೇ ರೀತಿ ದೊಡ್ಡವರಿಗೆ 100 ರೂಪಾಯಿ. ಹಾಗೆ ಅಂದರೆ ಅಂದರೆ ಫಸ್ಟ್ ಟೈಮ್ ಹೋಗುವಂಥದ್ದಲ್ಲ ಮಗುವನ್ನು ಕರ್ಕೊಂಡು, ಹಾಗೆ ಅವನಿಗೆ ಮೃಗಾಲಯವನ್ನು ತೋರಿಸುವ ಅಂತೇಳಿ ಆಯಿತು. ಹಾಗೆ ಚಿಕ್ಕ ಮಕ್ಕಳಿಗೆ ಒಂದು ಖುಷಿ ಅಲ್ವಾ, ಅಂದರೆ ಥರದ ಪ್ರಾಣಿ ಪಕ್ಷಿ ಅದೇ ರೀತಿ ಹಾವುಗಳೆಲ್ಲ ಉಂಟು. ಹಾಗೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಹಕ್ಕಿ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿ ಮತ್ತೆ ಹಾವು ನೋಡಲಿಕ್ಕೆ ಹೋದ್ವಿ. ಅಂದರೆ ಸ್ವಲ್ಪ ಥರದ ಹಾವುಗಳಿತ್ತು ನೋಡಿ ಇಲ್ಲಿ. ಅಂದರೆ ಹತ್ತಿರದಿಂದ ನೋಡೋಗುಂಟಲ್ಲ ಏನೋ ಒಂದು ಆಗ್ತದೆ, ಅಂದರೆ ಸ್ವಲ್ಪ ಭಯ ಆಗ್ತದೆ. ಅಂದರೆ ಹಾವೆಲ್ಲ ರಿಯಲ್ ಅಲ್ವಾ, ಹಾಗೆ ಅಂದರೆ ನಾವು ಹೀಗೆ ನೋಡ್ತೇವೆ, ಆದರೆ ಇಷ್ಟೊಂದು ಹಾವುಗಳನ್ನೆಲ್ಲ ನೋಡಿರಲಿಲ್ಲ. ಅಂದರೆ ತುಂಬ ಇತ್ತು ನೋಡಿ, ರಾಶಿ ಬಿದ್ದು. ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಹಾಕಿರ್ತಾರೆ, ಅದೇ ರೀತಿ ಹೊಯ್ಗೆ ಆಗಿರ್ಬೋದು, ಅದರದ್ದು ಮರದ ತುಂಡು ಎಲ್ಲ ಉಂಟು ಅದರಲ್ಲಿ. ಅಂದರೆ ಹಾವುಗಳೆಲ್ಲ ನೋಡಿ ಮೇಲುಗಡೆ ಎಲ್ಲ ಉಂಟು ನೋಡಿ, ಎಷ್ಟು ಉಂಟು ನೋಡಿ. ಅಂದರೆ ನೋಡುವಾಗಲೇ ಜಮ್ ಆಗ್ತದೆ ಮೈ. ಅಂದರೆ ಹಾವು ದೊಡ್ಡ ಹಾವುಗಳೆಲ್ಲ ಇತ್ತು. ಅಂದರೆ ನಾನು ಇಲ್ಲಿಗೆ ಮೃಗಾಲಯಕ್ಕೆ ಹೋದ್ದು ಈ ಪಿಲಿಕುಳದಲ್ಲಿ ಫಸ್ಟ್ ಟೈಮು. ಮತ್ತು ಬೇರೆ ಹೋಗಿದ್ದೆ ಸ್ಕೂಲಿಂದೆಲ್ಲ ಕಾಲೇಜಿಂದೆಲ್ಲ ನಾವು ಟೂರ್ ಹೋಗುವಾಗ. ಹಾಗೆ ಇದು ನೋಡ್ಬೋದು ಕಾಳಿಂಗ ಸರ್ಪ, ಅಂದರೆ ತುಂಬ ದೊಡ್ಡ ಹಾವು, ಅದು ವಿಷಕಾರಿ ಹಾವು. ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೋಡಿ ಬಂದದ್ದೆ ಈಚೆ ಕಡೆ. ಇದು ನೋಡ್ಬೋದು ಹೆಬ್ಬಾವು ನೋಡಿ. ಇಂಥದ್ದೆಲ್ಲ ನಮ್ಮ ಊರಲ್ಲೆಲ್ಲ ನೋಡಲಿಕ್ಕೆ ಸಿಗ್ತದೆ, ಆದರೂ ಕಡಿಮೆ. ಹೀಗೆ ಎಲ್ಲಿಯಾದರೂ ಹೋಗುವಾಗ ಹೀಗೆ ಸಿಗ್ತದೆ. ಮತ್ತು ಇದು ಮರಮರಿಯ ಅಂತ ಗೊತ್ತಿಲ್ಲ. ಕೆಲವೊಂದು ಹಾವಿನ ಹೆಸರು ಗೊತ್ತುಂಟು, ಕೆಲವೊಂದು ಹಾವಿನ ಹೆಸರು ಗೊತ್ತಿಲ್ಲ. ಆದರೆ ಹೆಚ್ಚಿನ ಆಲ್ಮೋಸ್ಟ್ ಹಾವು ನಾವು ನೋಡಿರುವಂಥದ್ದೇ. ಮತ್ತು ಅದು ಹಾವೆಲ್ಲ ನೋಡಿ ಆಗಿ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ 2.5 ಕಿಲೋಮೀಟ್ರ್ ಏನೋ ನಡಿಬೇಕು. ಈ ಸಾರಿ ಹಿಡ್ಕೊಂಡು ನಡೆಯುವುದೇ ಕಷ್ಟದಲ್ಲಿ, ಅದರಲ್ಲಿ ಹೇಗೆ ನಡೆಯುವುದಲ್ಲ, ಸಾರಿ ಹಿಡ್ಕೊಂಡು ಹಾಗೆ ನಡೀಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಚಿರತೆಯ ಹುಲಿ ಯಾವುದೋ ಒಂದು ಬರ್ತಾ ಉಂಟು ನೋಡಿ, ಹುಲಿ. ಹಾಗೆ 2 ಹುಲಿ ಇತ್ತು, ಅದು ಆ ಕಡೆ ಇತ್ತು, ಅಂದರೆ ಬರ್ತಾನೆ ಇರಲಿಲ್ಲ ಈ ಕಡೆ, ಮೇಲ್ಗಡೆ ಕೂತಿತ್ತು. ಹಾಗೆ ನಾವು ಮತ್ತೆ ಅದು ಬರುವುದಿಲ್ಲ ಅಂತೇಳಿ ನಾವು ಈ ಕಡೆ ಬಂದ್ವಿ. ಈ ಕಡೆ ಬಂದಾಗುವಾಗ ಮತ್ತೆ ಆಚೆ ಕಡೆಯಿಂದ ಒಂದು ವಾಕಿಂಗ್ ಬಂದಾಗೆ ಬಂತು. ಹಾಗೆ ಮತ್ತೆ ಓಡಿದ್ವಿ ಅಲ್ಲಿಗೆ ಹೋಗಿ, ಮತ್ತೆ ವಾಪಸ್ ವೀಡಿಯೋ ಮಾಡಿದ್ವಿ. ಅಂದರೆ ಸಿಗುವುದು ಅಪರೂಪ, ಅದು ಮೇಲ್ಗಡೆ ಇರ್ತದೆ ಹಾಗೆ. ಮತ್ತು ಅದು ಆಚೆ ನಡ್ಕೊಂಡು ಬರ್ತಾ ಉಂಟು ನೋಡಿ ಹುಲಿ. ನೋಡುವಾಗಲೇ ಒಂದು ಇದು ಸಿಂಹ ಅಲ್ಲ, ಹುಲಿ 2-3 ಇರಬೇಕು ಅಲ್ಲಿ. ಅಂದರೆ ಕಾಡೆ ಅಲ್ವಾ, ಫುಲ್ ಚಂದವಾಗಿ ಇದು ಕಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡ್ಬೋದು, ಇದು ಬಂದು ಅದಕ್ಕೆ ಬಚ್ಚಿತ್ತಲ್ಲಿ ಕೂತಿದೆ. ನೀರು ಕುಡಿತಾ ಇದ್ದಾರೆ ನೋಡಿ, ಬಾಯಾರಿಕೆ ಆದವರಿಗೆ ನೀರೆಲ್ಲ ಉಂಟು, ನೀರು ಬರುವುದಿಲ್ಲ ಅಂತ ನೋಡಿ. ಅಲ್ಲಿ ಸಿಂಹ ಮಲಗಿ ಉಂಟು ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನವಿಲುಂಟು. ಇಲ್ಲಿ ನೋಡಿ ಕಾಟಿ. ನವಿಲು ಗರಿ ಇಂದಂತದುಂಟು, ಗರಿ ಬಿಚ್ಚಿ ಇವಾಗ ಕಾಟಿ ಉಂಡೆಂಚ. ಹುಲಿ ಸಿಂಹವನ್ನೆಲ್ಲ ನೋಡಿ ಮತ್ತೆ ಈ ಕಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಜಿಂಕೆ ಮರಿಗಳು ತುಂಬ ಇತ್ತು, ಅಂದರೆ ತುಂಬ ರಾಶಿ ಇತ್ತು, ಚಿಕ್ಕ ಮರಿಗಳು.
ಹಾಗೆ ಅದಕ್ಕೆ ಕೊಂಬೆಲ್ಲ ಬರಲಿಲ್ಲ ನೋಡಿ, ಚಿಕ್ಕ ಮರಿಗಳಲ್ಲ, ಚಿಕ್ಕ ಚಿಕ್ಕ ಕೊಂಬೆಲ್ಲ ಉಂಟು. ಹಾಗೆ ಮತ್ತು ಈ ಕಡೆ ಬರುವಾಗ ಇಲ್ಲಿ ನೋಡ್ಬೋದು ಮೊಳ, ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಎಲ್ಲ ಹಾಕಿ ಇಟ್ಟಿದ್ದಾರೆ, ಏನಂದರೆ ಕ್ಯಾರೆಟ್ ಎಲ್ಲ. ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಇದು ಕೂಡ ಹಾಗೆ ಜಿಂಕೆಯ ಮರಿ ಅಂತ ಕಾಣಬೇಕು, ಚಿಕ್ಕ ಚಿಕ್ಕ ಮರಿಗಳು, ಅದಕ್ಕಿಂತ ಚಿಕ್ಕದು ಆಚೆ ಕಡೆ ನೋಡಿರೋದು. ಇದು ವೈಟ್ ಕಲರದ್ದು, ಎಂಥ ಜಿಂಕೆಯ ಥರನೇ, ಆದರೆ ಎಂಥ ಹೆಸರು ನಮಗೆ ಗೊತ್ತಿಲ್ಲ, ಅಲ್ಲಿ ಬರ್ದಿರಲಿಲ್ವಾ ಅಂತ. ಇದು ನೋಡ್ಬೋದು ಮುಳ್ಳು ಹಂದಿ, ತುಂಬ ಮುಳ್ಳು ಹಂದಿ ಇತ್ತು, ಅಂದರೆ ಆ ಕಡೆ ನೋಡಿ ಆ ಮೂಲೆಯಲ್ಲೆಲ್ಲ ಉಂಟು ನೋಡಿ ಮುಳ್ಳು ಹಂದಿ. ನಾವು ನೋಡಲಿಕ್ಕೆ ನೋಡ್ತೇವೆ, ಎಲ್ಲಿಗಾದರೂ ಹೋದರೆ ಮುಳ್ಳು ಹಂದಿ ಎಲ್ಲ ಸಿಗ್ತದೆ. ಆದರೆ ಇಲ್ಲಿ ನೋಡ್ಬೋದು ಇದು ನೀರಾನೆ ನೋಡಿ, ಸ್ನಾನ ಮಾಡ್ತಾ ಉಂಟು, ಎಷ್ಟು ಚಂದ ಅಲ್ಲ. ಅಂದರೆ ಇದೆಲ್ಲ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲಿ ಸಹ, ಯಾಕಂತ ಹೇಳಿದರೆ ಇದು ಟೂರಿಗೆ ಹೋದರೆ ಮಾತ್ರ ನೋಡ್ಬೋದು ಅಷ್ಟೇ. ಹಾಗೆ ಮೃಗಾಲಯಕ್ಕೆಲ್ಲ ಹೋದರೆ ಮಾತ್ರ, ಮತ್ತು ಈ ನೀರನ್ನೆಲ್ಲ ಬೇರೆ ದಿಕ್ಕಲ್ಲಿ ಇರುವುದಿಲ್ಲ. ಹಾಗೆ ಅದು ಎಷ್ಟು ಚೆಂದ ಆಟ ಆಡ್ತದೆ ನೋಡಿ. ನೀರಲ್ಲಿ ಮುಳುಗಿದ್ರೆ ಅದು ಕಲ್ಲಿನ ಥರನೇ ಕಾಣ್ತದೆ, ಅಂದರೆ ಅದು ನೀರಿನೊಳಗೆ ಉಂಟು ಅಂತೇಳಿ ಗೊತ್ತಾಗೋದಿಲ್ಲ. ಹಾಗೆ ಏನೋ ಖುಷಿ ಆಗ್ತದೆ ನೋಡುವಾಗ. ನೋಡಿ ಅಂತೆ ಇದು ಮತ್ತೆ ಕೂಡ ಅಲ್ಲೇ ಕಲ್ಲೆಲ್ಲ ಕಟ್ಟಿ ಎತ್ತರ ಮಾಡಿದ್ದಾರೆ, ಅಂದರೆ ಅದು ಹಾರ್ತದ ಅಂತ ಆಗಿರ್ಬೋದು, ಎಂತ ಗೊತ್ತಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಮೊಸಳೆ ಅಂತ ಹೇಳಿದರೆ ಮೊಸಳೆ ಏನಂತ ಹೇಳಿದರೆ ಅದು ಇದು ಕಲ್ಲಿನಲ್ಲಿ ಮಾಡಿದ ಥರ ಉಂಟು, ಅಂದರೆ ಸ್ವಲ್ಪ ಅಲುಗಾಡುವುದಿಲ್ಲ. ಮೊಸಳೆ ಅಂದರೆ ಹಾಗೆಲ್ಲ ಆಚೆ ಹೋಗುವುದಿಲ್ಲ ಈಚೆ ಹೋಗುವುದಿಲ್ಲ, ಜೀವ ಉಂಟಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಆ ಕಲ್ಲಿನ ರೂಪದ ಥರ ಉಂಟು ನೋಡಿ, ಬಿದ್ದುಕೊಂಡು ಉಂಟು. ಹಾಗೆ ಅದಾದಮೇಲೆ ಮತ್ತು ನಾವು ಅಲ್ಲಿ ಸುಸ್ತಾಗ್ತಲ್ಲ, ಅಷ್ಟಾಗುವಾಗ ಒಂದು ಶಾಪ್ ಸಿಗ್ತದೆ, ಅದರೊಳಗೆ ನಡ್ಕೊಂಡು ಹೋಗಿರುವಾಗ ನೋಡ್ಬೋದು ಜ್ಯೂಸ್ ಆಗಿರ್ಬೋದು, ಚರ್ಮುರಿ, ಐಸ್ ಕ್ರೀಮ್ ಏನೆಲ್ಲ ಉಂಟು ಬೇಕಾದವರಿಗೆ. ಸುಸ್ತಾಗುವಾಗ ನಡೆದು ಸುಸ್ತಾಗುವಾಗ ಅಲ್ಲಿ ತಿನ್ನಲಿಕ್ಕೆ ಬೇಕಾದುಂಟು, ತೆಕ್ಕೊಂಡು ತಿಂದರೆ ಆಯಿತು. ಮತ್ತು ನೋಡಿ ಫ್ರೆಂಡ್ಸ್, ನನ್ನಕ್ಕಿಂತ ಎತ್ತರ ಉಂಟದು, ಅದರ ಸುಯಿ ಎಲ್ಲ ಹೋಗಿದೆ, ಸುಯಿ ಅಂದ ಮೂಳು వచ్చింది ಬೇಲೆ ಅಂತ ಪಟ್ಲೋನಿ ಓದಿ ಜಿಂಕೆ ಹೋಗು. ಈ ಜಾಗದಲ್ಲಿ ಕರಡಿ ಇರುವಂಥದ್ದು, ಆದರೆ ಒಂದು ಮಂಗ ಬಂದು ಕುಳಿತುಂಟು, ಹೇಗೆ ತಪ್ಪಿಸಿ ಬಂದದೇ ಎಂಥ ಸಂಗತಿ ಅಂತ ಗೊತ್ತಿಲ್ಲ, ಒಂದು ಮಂಗ ಕೂಡ ಇತ್ತು. ಹಾಗೆ ಇಲ್ಲಿ ಅಂದರೆ ಸುತ್ತಲೂ ಗುಂಡಿ ಮಾಡಿಟ್ಟಿದ್ದಾರೆ, ಅಂದರೆ ಅದು ಕರಡಿ ಈ ಕಡೆ ಬರಬಾರ್ದು ಅಂತೇಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಈಗ ಅಂತ ಉಂಟು ಕರಡಿ ಚೆನ್ನಾಗಿ ಮಲಗಿ ಉಂಟು, ಅದಕ್ಕೆ ತಿನ್ನಲಿಕ್ಕೆಲ್ಲ ಎಂತ ಆಗ್ತಾರೆ ಅಂತೇಳಿ ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಹಂದಿಗಳು, ಕಾಡ ಹಂದಿ ತುಂಬ ಇತ್ತು, ಅಂದರೆ ಒಂದು ರೀತಿ ಮಾಡಿದ್ದೆ ಅಲ್ಲೆಲ್ಲ ನೋಡಿ, ಮಣ್ಣು ಎಂತ ಮಾಡಿ ಹಾಕಿದೆ ನೋಡಿ. ಹಾಗೆ ತುಂಬ ಉಂಟು ಹಂದಿ, ಅದನ್ನು ನೋಡುವಾಗ ಅಂದರೆ ನಾವು ಮಾಮೂಲಾಗಿ ನೋಡ್ತೇವಲ್ಲ, ಹೀಗೆ ಪೂಜೆಗೆ ಹೀಗೆ ಹೋಗುವಾಗ ಹಂದಿಯನ್ನು ನೋಡ್ತೇವೆ ಹಾಗೆ. ಮತ್ತು ಅವತ್ತೆಲ್ಲ ತುಂಬ ಹಂದಿ ಸಾಕ್ತಾಯಿದ್ರು. ಇಲ್ಲಿ ನೋಡ್ಬೋದು ಕಾಡ ಹಂದಿದು, ನಮಗೆ ಇಲ್ಲದಿದ್ದರೆ ಹೀಗೆ ನೋಡಲಿಕ್ಕೆ ಸಿಗೋದಿಲ್ಲ, ಕಡಿಮೆ ಅಲ್ಲ. ಹಾಗೆ ತುಂಬ ಉಂಟು. ಮತ್ತು ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದ್ವಿ ಹೊರಗಡೆ ಹೋಗಲಿಕ್ಕೆ. ಅಷ್ಟಾಗುವಾಗ ಇಲ್ಲಿ ಒಂದು ಶಾಪ್ ಉಂಟು ಎಕ್ಸಿಟಲ್ಲಿ, ಏನಾದರೂ ಮಕ್ಕಳಿಗೆ ಬೇಕಾದರೆ ತೆಗಿಬೋದು. ಹಾಗೆ ಕ್ಯಾಪೆಲ್ಲ ಉಂಟು. ಹಾಗೆ ಫೈನಲಿ ಮತ್ತು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೇವೆ, ಅಂದರೆ ಈವ್ನಿಂಗ್ ಆಯಿತು ಹಾಗೂ ಸುಸ್ತಾಯಿತು ನಡೆದು. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್